ಹಾಯ್ ಹಲೋ ನಮಸ್ಕಾರ, ದಿಸ್ ಇಸ್ ಯುವರ್ಸ್ ಕಾರ್ತಿಕ್. ಸೊ ಸ್ನೇಹಿತರೆ, ಸೋಮವಾರ ಹಬ್ಬದ ಶುಭಾಶಯಗಳು. ಸೋಮವಾರ ಶಿವನ ವಾರ, ಶಿವ ಪ್ರತಿಯೊಬ್ಬರಿಗೂ ಒಳ್ಳೇದು ಮಾಡಲಿ. ಆ್ಯಸ್ ಯೂಶ್ವಲ್ ನಿಮ್ಮ ಮುಂದೆ ಹಾಜರಾಗಿದ್ದೀನಿ. ಸೊ ನಿಖಿಲ್ ಕುಮಾರಸ್ವಾಮಿ ವರ್ಸಸ್ ಡಿ ಕೆ ಶಿವಕುಮಾರ್ಗೆ ಎಂಥ ಸ್ಥಿತಿ ಬಂದ್ಬಿಡ್ತು ಅಂತ ಅಂದರೆ, ನೋಡಿ, ಆಡೋ ಐಕ್ಲು, ಚಿಕ್ಕ ಐಕ್ಲು, ಅನುಭವನೇ ಇಲ್ಲ ಅಂತ ಹೇಳೋ ಅಂಥ ಡಿ ಕೆ ಶಿವಕುಮಾರು ನಿಖಿಲ್ ಕುಮಾರಸ್ವಾಮಿಗೆ ಪ್ರಶ್ನೆಗೆ ಪತ್ರಗುಟ್ಟೋಗಿದ್ದಾನೆ. ಸೊ ಇವತ್ತು ಅವನು ಅದು ಯಾರೋ ಲೋಕಲ್ ಲೀಡ್ರು, ಯಾವನ್ರಿ ಲೋಕಲ್ ಲೀಡ್ರು, ನೀನು ಉತ್ತರ ಕೊಡಪ್ಪ. ಆಯಿತು, ಅವನು ಯಾವನ ಮಂಜುನಾಥ್ ಗೌಡ ಅಂತೆ, KPCC ಯುವ ರಾಜ್ಯಾಧ್ಯಕ್ಷ, ಅಂದರೆ ಯೂತ್ ವಿಂಗಿಗೆ ಅವನು ಪ್ರೆಸಿಡೆಂಟು. ಸೊ ಅವನು ಪತ್ರಿಕಾಗೋಷ್ಠಿ ಮಾತಾಡಿ ಆರೋಪಗಳು ಮಾಡಿರೋದೇನು, ನಿಖಿಲ್ ಕುಮಾರಸ್ವಾಮಿ ಅಪ್ಪ ರೇವಣ್ಣಂದು ಹೇಳಪ್ಪ ಅಣ್ಣ ತಮ್ಮಂದು ಅಂತ ಹೇಳಿರೋದೇನು, ಆ್ಯಂಡ್ ದೆನ್ ರೇವಣ್ಣಂದು ಸೆಕ್ಸ್ ಬಗ್ಗೆ, ಅಂದರೆ ಸೆಕ್ಸ್ ವಿಡಿಯೋಗಳ ಬಗ್ಗೆ ಮಾತಾಡಿರೋದೇನು, ಎಲ್ಲನೂ ಸರಿ ಕಣಪ್ಪ ಮಂಜುನಾಥ್ ಗೌಡ. ಆಯಿತು, ನಾವು ಸರಿ ಇಲ್ಲ ಅಲ್ವಾ? ಸರಿ ಇಲ್ಲ ನಾವು. ನೀವು ಭಾಳ ಉತ್ತಮರಲ್ವಾ? ಉತ್ತಮರು ಅದಮ್ಮರು ಅಯೋಗ್ಯರೋ ಗೊತ್ತಿಲ್ಲ. ಡಿ ಕೆ ಶಿವಕುಮಾರ್ನ ಕರ್ಕೊಂಡು ಫೀಲ್ಡ್ಗೆ ಬಾ, ಆಯಿತಾ? ರೈತರ ಜಮೀನು ಹತ್ರ ಹೋಗೋಣ. ಅವ್ರು ಏನಾದ್ರೂ 2 ಭಾಗದಲ್ಲಿ 80ರಷ್ಟು ಕೊಡೋಕೆ ರೆಡಿ ಇದ್ದಾರೆ, ಕಡ್ದು ಕಟ್ಟೆ ಹಾಕಿದ್ದಾರೆ ಅಂತ ಬುರುಡ ಬಿಡ್ತಾನಲ್ಲ ಶಿವಕುಮಾರ. ನಿನ್ನ ಶಿವಕುಮಾರ ನಮ್ಮ ಉಪಮುಖ್ಯಮಂತ್ರಿ ಕರ್ಕೊಂಡು ಬಾ. ಅಯೋಗ್ಯ ಮಂಜುನಾಥ ಅಂತ ಹೆಸರಿಟ್ಕೊಂಡಿದ್ಯಾ, ಗಬ್ಬುನಾಥ ಆಗಬೇಡ. ಧರ್ಮಸ್ಥಳದ ಮಂಜುನಾಥನ ಥರ ವರ್ತಿಸೋ. ಅಲ್ಲ, ನೀನು ಯಾವುದಕ್ಕೂ ಸಮ ಇಲ್ಲ. ದೇವೇಗೌಡರು ಕುಟುಂಬದ ಬಗ್ಗೆ ಮಾತಾಡಿದ್ದೆ, ಆಯಿತು. ಪ್ರಜ್ವಲ್ ರೇವಣ್ಣಂದಿದೆ, ಏನೋ ಜೈಲಲ್ಲಿದ್ದಾನೆ. ನೀವು ಡೆಪ್ಟಿ CM ಜೈಲಿಗೆ ಹೋಗಿ ಬಂದಿರೋ ಗಿರಾಕಿ ಅಲ್ವಾ? ಸಿದ್ದರಾಮಯ್ಯ 14 ಸೈಟು ಲೂಟಿ ಹೊಡೆದಂಥ ಅಯೋಗ್ಯರು ಅಲ್ವಾ? ನಿಮ್ಮಲ್ಲಿ ಎಷ್ಟು ಜನ ಸೆಕ್ಸಸ್ ಸ್ಕ್ಯಾಂಡಲಿಂದ ಹೋಗಿದ್ದೀರಾ? ಹೆಣ್ಮಕ್ಳಿಗೆ ಏನು ಗೌರವ ಕೊಟ್ಟಿದ್ಯಪ್ಪ? ಹೊಡೆದಿದ್ಯಲ್ಲೋ ಮಂಜುನಾಥ, ಗಬ್ಬುನಾಥ. ಗಬ್ಬಂಗೆ ಮಾತಾಡ್ಬೇಡ. ಆಯಿತು, ನಿಖಿಲ್ ಕುಮಾರಸ್ವಾಮಿ ಅವ್ರದ್ದು ಓಪನ್ ಚಾಲೆಂಜ್ ಕೇಳ್ತೀನಿ, ಕೇಳೋ. ಕರ್ಕಪ್ಪ, ತಾಕತ್ತಿದ್ರೆ ಡಿ CM ಅಲಿಯಾಸ್ ಡಿ ಕೆ ಶಿವಕುಮಾರ್ ಭ್ರಷ್ಟ ಜೈಲಿಗೆ ಹೋಗಿ ಬಂದಿರೋ ಹಕ್ಕಿ. ಅದನ್ನೆಲ್ಲ ಬಿಟ್ಬಿಟ್ಟು ಬಿಡ್ದಿರೋ ಇದ್ರ ಬಗ್ಗೆ ಇದು ಮಾಡಪ್ಪ ಅಂತ ಅಂದರೆ ಅವ್ರು ಪರ್ಸ್ನಲ್ ಏನಕ್ಕಪ್ಪ? ನಿಮ್ಮ ಡಿ ಕೆ ಶಿವಕುಮಾರ್ ಅಂತಾರ BF ಮಾಡ್ತಿದ್ರೆ ಇವರು. ಆಯಿತು, ಇವರು ಪ್ರಜ್ವಲ್ ಮಾಡಿದನೋ ಇಲ್ವೋ ಅದು ಕೋರ್ಟಲ್ಲಿದೆ, ಶಿಕ್ಷೆ ಆಗಿದೆ, ಮೇಲ್ಮನವಿಗೆ ಹೋಗಿದ್ದಾರೆ. ಹಂಗನ್ಬಿಟ್ಟು ಇವನು ಜೈಲಿಗೆ ಹೋಗಿ ಬಂದ, ಮತ್ತು ಡೆಪ್ಟಿ CM ಹೆಂಗಪ್ಪ ಮಾಡಿದೆ? ಜೈಲಿಗೆ ಹೋಗಿ ಬಂದಿರೋ ಗಿರಾಕಿನ ಅಲ್ಲ, ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷ ಪಪ್ಪುನೇ ಗಾಂಜಾ ಗಿರಾಕಿ. ನಾನು ಹೇಳಿರೋದಲ್ಲ, ಇದು ಯಾವುದು ಯತ್ನಾಳ್ ಹೇಳಿರೋದು ಮೊನ್ನೆನೂ. ವಾಜಪೇಯಿ ಅವ್ರು ಇದ್ದಿದ್ದಕ್ಕೆ ಅವನ್ನ ಬಿಡಿಸ್ಕೊಂಡು ಬಂದರು. ಇನ್ನು ಇಲ್ಲಿ CM ಮಗನ ಕತೆ ಹೇಳಬೇಕು ಅಂದರೆ, ಯಾವುದೋ ಪಾರ್ಟಿಗೆ ಹೋದನಂತೆ, ಅಲ್ಲಿ ಬೌನ್ಸರ್ಗಳು ಹೊಡೆದ್ರಂತೆ, ತೀರೋದ್ನಂತೆ, ಅವನು ಗಾಂಜಾ ಪಾರ್ಟಿ ಅಂತ ಹೇಳ್ತಾರೆ. ಆಯ್ತನಪ್ಪ, ಗಬ್ಬುನಾಥ ಅಲಿಯಾಸ್ ಮಂಜುನಾಥ, ನಿಮ್ಮ ಯೋಗ್ಯತೆಗೆ ರೈತರು ಕಷ್ಟ ಗೊತ್ತೇನ್ರಯ್ಯ ನಿಮಗೆ? ಯಾಸಕ್ಕೆ ಇಷ್ಟು ತರಿದು ಬಿಡ್ತಾರೆ? ನಿಮಗೆ ತಾಕತ್ತಿದ್ರೆ ರಾಜಕೀಯ ಗಂಡಸ್ತನ, ಇನ್ಯಾವ್ಯಾವ ಗಂಡಸ್ತನ ಇದೆ ಎಲ್ಲನೂ ಪ್ರಯೋಗಿಸೋ ಮಾಡ್ತಾರೆ. ರೈತರೇ ಮಾಡ್ತಾರೆ, ನಾವೇ ಮಾಡ್ತೀವಿ, ತರಿದು ಬಿಡ್ತೀವಿ. ನಾವು ಒಕ್ಕಲಿಗರು, ನೀವು ಅದೆಲ್ಲ ನಕಲಿಗಳು. ನೀವು ಅದು ಹೆಂಗೆ ಒಕ್ಕಲಿಗ ಸಮಾಜದಲ್ಲಿ ಹುಟ್ಟುಬಿಟ್ರೋ? ಅಲ್ಲ, ನೀವು ಮನುಷ್ಯ ಸಮಾಜದಲ್ಲಿ ಹುಟ್ಟೋದಕ್ಕೆ ಅಯೋಗ್ಯರು, ಅನರ್ಹರು. ಅದನ್ನು ಬಿಟ್ಬಿಡೋಣ. ಡಿ ಕೆ ಶಿವಕುಮಾರ್ ಸಾಹೇಬನಿಗೆ ಹೇಳು, ಬಂದು ಅಲ್ಲೆಲ್ಲೋ ಕೂತ್ಬಿಟ್ಟು ಕೋರ್ಟ್ಗೆ ಏನೇನೋ ಫಾಲ್ಸ್ ಸ್ಟೇಟ್ಮೆಂಟ್ ಕೊಟ್ಬಿಟ್ರೆ ಆಗಲ್ಲ. ಇವತ್ತು ಡ್ರೋನ್ ಯುಗ, ಅಥವಾ ಅಲ್ಲೇನೋ ಜಡ್ಜಿಗೆ ಅಡ್ಜಸ್ಟ್ ಮಾಡಿಬಿಡ್ತೀವಿ, ಕಡ್ದು ಕಟ್ಟೆ ಹಾಕ್ಬಿಡ್ತೀವಿ, ಅದು ಆಗಲ್ಲ. ನಿಮ್ಮ ಯೋಗ್ಯತೆಗೆ ಮೇಕೆದಾಟನ ಕುಮಾರಣ್ಣನಿಗೆ ಸೈನ್ ಹಾಕಿಸ್ಲಿಲ್ಲೋ ಅಂತ ಬಾಯಿ ಬಿಡ್ಕತಾನೆ. ಇವನ ಯೋಗ್ಯತೆಗೆ ಮೇಕೆದಾಟು DPR ರೆಡಿಯಾಗಿಲ್ಲ. ಇವತ್ತು ನಾವೆಲ್ಲ ಉಗಿದ ಮೇಲೆ ಅದೇನು ಅರಣ್ಯದ್ದು ಎಷ್ಟು ಗಿಡ ಹೋಗುತ್ತೆ ಏನು ಅದು ಪ್ರೊಸೀಜರ್ ಇದೆ, ಪ್ರೊಸೀಜರ್ ಮಾಡ್ಕೊಂಡು ಫೈಲ್ ಕಳಿಸೋನು, ಅದು ನ್ಯಾಯ ರೀತಿಲಿ. ಆಮೇಲೆ ಅಲ್ಲೂ ಏನಾರ ದುಡ್ಡು ಹೊಡಿಯೋಕ್ಕೆ ನೋಡ್ಬಿಟ್ಟಾನಲ್ಲ, ಅವನು ದುಡ್ಡಿನ ಗಿರಾಕಿನೇ, ತಲೆ ಹೊಡಿಯೋ ಗಿರಾಕಿನೇ, ಭೂಮಿ ತಲೆ ಹಿಡಿಯೋ ಗಿರಾಕಿನೇ. ಅದರಲ್ಲಿ 2 ಮಾತಿಲ್ಲ, ಆಯಿತಾ? ಹಂಗಾಗಿ ನೀನೇ ಗಬ್ಬುನಾಥನ ಥರ ಮಾತಾಡಬೇಡ. ದೇವೇಗೌಡರು ಕುಟುಂಬ ಅವ್ರು ಮಾಡಿದರೆ ಅವ್ರು ಅನುಭವಿಸ್ತಾರೆ. ವಾಟ್ ಅಬೌಟ್ ಯು ಹೇಳು. ಆಯ್ತು, ಅವ್ನು 3 ಸಲ ಸೋತಿದ್ದಾನೆ, ಸರಿ, ಎದೆ ಕೊಟ್ಟು ಆಡಿದ್ದಾನೆ. ನಿಮ್ಮ ಥರ 3 ಲಕ್ಷ ಅಧಿಕ ಮತಗಳಿಂದ ಸೋಲಿಸಿ ಕಳಿಸಿದ್ದೀವಲ್ಲ ಪ್ಯೂನ್ ಕೆಲಸಕ್ಕೆ. ಅದು ಬೆಂಗಳೂರು ಮಿಲ್ಕ್ ಫೆಡರೇಷನ್ ಬ್ಯೂಮುಲ್ಗೆ, ಅದಕ್ಕಿಂತ ಅವಮಾನ ಬೇಕಾ? ರಾಜಕೀಯ ಗಂಡಸ್ತನ ಇದ್ದಿದ್ರೆ ಚನ್ನಪಟ್ಟಣದಲ್ಲಿ ನಿಲ್ಲಿಸುವೆ ಸುರೇಶನ್ನ. ಯಾಕೆ ಗಂಡಸ್ತನ ಇಲ್ವಾ ರಾಜಕೀಯವಾಗಿ? ಅಲ್ಲ, ಇಲ್ಲ, ಅದು ಗೊತ್ತು, ಗೆರ್ಕಂಡೆ ಬಂದಿರೋದು. ಸೊ ಹಂಗಾಗಿ ನಿಖಿಲ್ ಸಾಮರ್ಥ್ಯ ಏನು? ಆಯಿತು, 3 ಸಲ ಸೋತಿದ್ದೀವಿ, ಇನ್ನೂ 3 ಸಲ ಸೋಲ್ತೀವಿ ಅಂದ್ಕೊಳ್ಳೋಣ. ಆದರೆ ಅವನು ಜನಗಳ ಮನದಲ್ಲಿದ್ದಾನೆ.
ನಿಮ್ಮ ಶಿವಕುಮಾರನ ಥರ ತರಿಸ್ಕೊಳ್ಳೋ ಮನಸ್ಥಿತಿಲಿಲ್ಲ, ಅಥವಾ ಕಾಂಗ್ರೆಸ್ ಪಕ್ಷ ತರಿಸ್ಕೊಳ್ಳೋ ಮನಸ್ಥಿತಿಲಿಲ್ಲ. ಸಮಾಜವಾದಿ ಅಂತ ಹೇಳೋವಂಥ ಬುರುಡೆ ರಾಮಯ್ಯ, ಸಮಾಜವಾದಿ ಹೇಳೋವಂಥ ಶೋಕಿ ರಾಮಯ್ಯ, ಈಗ ಯಾಕೆ? ಸೊ ಹಂಗಾಗಿ ಮಂಜುನಾಥ ಗಬ್ಬುನಾಥ ಆಗ್ಬೇಡಪ್ಪ ನೀನು, ಮಂಜುನಾಥವಾಗಿ ಕೆಲಸನ ಮಾಡು ಅಂತ ಹೇಳ್ತಾ ಸ್ನೇಹಿತರೆ, ಆ್ಯಸ್ ಯೂಶುವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್. ನಮಸ್ಕಾರ.